ನಮಸ್ಕಾರ, ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಲೋಕೋಪಯೋಗಿ ಇಲಾಖೆಯ ವಿಭಾಗೀಯ ಕಚೇರಿ ಆವರಣದಲ್ಲಿ 165ನೇ ಜನ್ಮದಿನದ ಅಂಗವಾಗಿ ಇಂಜಿನಿಯರ್ ಡೇ ನಿಮಿತ್ತ ಸರ್ ಎಂ ವಿಶ್ವೇಶ್ವರಯ್ಯನವರ ಪುತ್ಥಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾಲಾರ್ಪಣೆ ಸಲ್ಲಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಇಂಜಿನಿಯರ್ಸ್ ಡೇ ಆಚರಣೆ. ಗ್ರಾಮಗಳಲ್ಲಿ ಕೈಗಾರಿಕೆ ಸ್ಥಾಪನೆಯಾಗಲಿ. ಮಲ್ಲಿಕಾರ್ಜುನ್ ಗುಂಗೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘದ 30ನೇ ವಾರ್ಷಿಕ ವರದಿ 2024-25ನೇ ಸಾಲಿನ ಅಡಾವಿ ಪತ್ರಿಕೆ ಮತ್ತು ಜಮಾ ಖರ್ಚಿನ ಸಭೆ ಜರುಗಿತು. ಕಲ್ಯಾಣ ಕರ್ನಾಟಕ ಕಲಾವಿದರ ಮಾಸಾಶನ ಸಂದರ್ಶನ. ಕಲಾವಿದರು ಸಮಾಜದ ನಿಜವಾದ ಶಿಲ್ಪಿಗಳು. ಗೊಳ್ಳಹಳ್ಳಿ ಶಿವಪ್ರಸಾದ್. ದಿ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕಿನ 51ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ. 1.31 ಕೋಟಿ ರೂಪಾಯಿ ನಿವ್ವಳ ಲಾಭ. ಬೀದರ್ ಮತ್ತು ಚಿಡುಗುಪ್ಪ ತಾಲೂಕಾ ಕೇಂದ್ರದಲ್ಲಿ ಶಾಖೆ ಆರಂಭಿಸಲು ಚಿಂತನೆ. ವಿಜಯಕುಮಾರ್ ಅಣೆಪ್ಪ ಪಾಟೀಲ್ ಗಾದ್ಗೆ. ರಾಷ್ಟ್ರ ರಕ್ಷಣಾ ಪಡೆಯ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಪುನೀತ್ ಕೆರೆಹಳ್ಳಿ ಅವರನ್ನು ವಿನಾಕಾರಣ ಬಂಧಿಸಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಬಲ ಪ್ರತಿಭಟನೆ ಜರುಗಿಸಲಾಯಿತು. ಸುದ್ದಿಯ ವಿವರಗಳು. ಬೀದರ್ ನಗರದ ಲೋಕೋಪಯೋಗಿ ಇಲಾಖೆಯ ವಿಭಾಗೀಯ ಕಚೇರಿ ಆವರಣದಲ್ಲಿ ಇಂಜಿನಿಯರ್ಸ್ ಡೇ ನಿಮಿತ್ತ ಸರ್ ಎಂ ವಿಶ್ವೇಶ್ವರಯ್ಯನವರ ಪುತ್ಥಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾಲಾರ್ಪಣೆ ಸಲ್ಲಿಸಿ ಮಾತನಾಡಿದರು. ಲೋಕೋಪಯೋಗಿ ಇಲಾಖೆಯ ಇಇ ಶಿವಶಂಕರ್ ಕಾಮಶೆಟ್ಟಿ ಸೇರಿದಂತೆ ಹಲವರು ಇದ್ದರು. ದೇಶದ ಪ್ರಗತಿಯಲ್ಲಿ ಇಂಜಿನಿಯರ್ಸ್ಗಳ ಕೊಡುಗೆ ಅಪಾರವಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ನಗರದ ಲೋಕೋಪಯೋಗಿ ಇಲಾಖೆಯ ವಿಭಾಗೀಯ ಕಚೇರಿ ಆವರಣದಲ್ಲಿ ಇಂಜಿನಿಯರ್ಸ್ ದಿನಾಚರಣೆ ನಿಮಿತ್ತ ಸರ್ ಎಂ ವಿಶ್ವೇಶ್ವರಯ್ಯನವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ಅವರು ಮಾತನಾಡಿದರು. ಇಂಜಿನಿಯರ್ಗಳಿಲ್ಲದ ದೇಶವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಭಾರತದಷ್ಟು ಇಂಜಿನಿಯರ್ಗಳು ವಿಶ್ವದ ಬೇರೆಲ್ಲೂ ತಯಾರಾಗುವುದಿಲ್ಲ. ತಾಂತ್ರಿಕ ಕ್ಷೇತ್ರಕ್ಕೆ ಶ್ರೇಷ್ಠ ಇಂಜಿನಿಯರ್ಗಳನ್ನು ನೀಡಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಎಂದರು. ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಶಿವಶಂಕರ್ ಕಾಮಶೆಟ್ಟಿ ಮಾತನಾಡಿ, ಸೂರ್ಯಚಂದ್ರರು ಇರುವ ತನಕ ವಿಶ್ವೇಶ್ವರಯ್ಯನವರ ಹೆಸರು ಚಿರಾಸ್ತಿಯಾಗಿ ಉಳಿಯಲಿದೆ. ಬಡತನದಲ್ಲಿ ಜನಿಸಿದರೂ ಇಡೀ ದೇಶಕ್ಕೆ ಅನುಕೂಲ ಆಗುವಂತಹ ಕೊಡುಗೆ ನೀಡಿದ್ದಾರೆ. ಮೈಸೂರು ರಾಜ್ಯ, ಮಹಾರಾಷ್ಟ್ರ, ಅಂದಿನ ಹೈದರಾಬಾದ್ ಸಂಸ್ಥಾನ ಸೇರಿದಂತೆ ವಿವಿಧ ಕಡೆ ಹಲವು ಸ್ಮರಣೀಯ ಕೆಲಸಗಳನ್ನು ಮಾಡಿದ್ದಾರೆ ಎಂದರು. ಪ್ರಾಮಾಣಿಕತೆ, ಸತತ ಪರಿಶ್ರಮ ಮತ್ತು ದೂರದೃಷ್ಟಿತ್ವದ ಇಂಜಿನಿಯರ್ಗಳು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರಗಳಾದ ಶಿವಾಜಿ ಧೋನೆ, ರಾಮಲಿಂಗ್ ಬಿರಾದರ್, ರಾಜ್ಕುಮಾರ್, ಇಶಾಕ್ ಖುರೇಶಿ, ಅರುಣ್ ಕುಮಾರ್, ಅಭಿಷೇಕ್ ಪೊಲ್ಲಾ, ಉಮರ್ ಸೇರಿದಂತೆ ಹಲವರು ಇದ್ದರು. ಜೀವಿತಾವಧಿಯಲ್ಲಿಯೇ ದಂತಕಥೆಯಾಗಿದ್ದ ಕನ್ನಡದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ 165ನೆಯ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ನನಗೆ ಇವತ್ತು ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಾವೆಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವರು ಕಂಡಿಲ್ಲ, ಅವರ ಬಗ್ಗೆ ಓದಿದ್ದೇವೆ, ತಿಳಿದುಕೊಂಡಿದ್ದೇವೆ. ಅವರ ಇಂಟಿಗ್ರಿಟಿ ಇರಬಹುದು, ಆನೆಸ್ಟಿ ಇರಬಹುದು, ಅವರ ಕೆಲಸದಲ್ಲಿ ಡಿಸಿಪ್ಲಿನ್ ಇರಬಹುದು. ಯಾವುದೇ ಒಂದು ಕ್ಷೇತ್ರ ತೆಗೆದುಕೊಳ್ಳಿ ಸಮಾಜದಲ್ಲಿ, ಅದು ಕನ್ನಡ ಸಾಹಿತ್ಯ ಪರಿಷತ್ ಇರಬಹುದು, ಕೈಗಾರಿಕೆ ಇರಬಹುದು. ಇಂಥ ಜಸ್ಟ್ ಯು ನೇಮ್ ಒನ್ ಡಿಸಿಪ್ಲಿನ್, ಅವರು ಆ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿದೆ. ಮೇಡಮ್ ಅವರು ಬರೋದಕ್ಕೆ ಮುಂಚೆ ಎಲ್ಲ ಕಾರ್ಯಪಾಲಕ ಅಭಿಯಂತರರು ಅದರ ಬಗ್ಗೆ ಎಲ್ಲ ತಮಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಇವತ್ತು ಮತ್ತೊಂದು ಹೆಮ್ಮೆಯ ವಿಷಯ ಅಂದರೆ, ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಮೇಡಮ್ ಅವರು ನಮ್ಮ ಒಂದು ಸಣ್ಣ ಕರೆಗೆ ಅವರು ಮಾನ್ಯ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರ ವತಿಯಿಂದ ನಾನು ವಿಭಾಗ ಕಚೇರಿಗೆ ಅವರಿಗೆ ಹಾರ್ದಿಕ ಸ್ವಾಗತ ಕೊಡುತ್ತೇನೆ. ಈ ದಿನದ ನಮ್ಮ ಅತಿಥಿಗಳು ತುಂಬ ಹೆಮ್ಮೆ ಅನಿಸ್ತಾ ಇದೆ. ನನ್ನದೇ ಹೇಳಿದೆ, ಸರ್ ಎಂ ವಿ ಅವರಿಗೆ ನಾವು ನೋಡಿಲ್ಲ, ಆದರೆ ಅವರು ಏನು ಅವರ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಅಂತಹ ಕೆಲವು ವಿಶೇಷತೆಗಳನ್ನು ನಾನು ಮೇಡಮ್ ಅವರಲ್ಲಿ ನೋಡಿದ್ದೇನೆ. ಇಂಥ ಒಂದು ದಕ್ಷ ಆಡಳಿತಗಾರರು ನನ್ನ ಒಂದು 33 ವರ್ಷ ಆಗಿದೆ ನನಗೆ. ನಾನು ಇಂಥ ಒಂದು ದಕ್ಷ ಆಡಳಿತಗಾರರು ನಾನು ನೋಡಿಲ್ಲ. ತುಂಬ ಹೆಮ್ಮೆ ಅನಿಸ್ತಾ ಇದೆ ಮೇಡಮ್ ನಮ್ಮ ಬಗ್ಗೆ. ಮೇಡಮ್ ಅವ್ರ ಬಗ್ಗೆ 2 ಮಾತು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ಅವರು ಹಮೀರ್ಪುರ್ NIT ಹಿಮಾಚಲ ಪ್ರದೇಶದ
ಅವರು ಪಿ ಸಿವಿಲ್ ಪದವೀಧರರಾಗಿದ್ದಾರೆ, ನಮ್ಮವರೇ ಆಗಿದ್ದಾರೆ. ಸಿವಿಲ್ ಅಂದರೆ ನಮ್ಮ ಕುಟುಂಬ ಅಂತ ನನಗೆ ಇನ್ನೊಂದು ಹೆಮ್ಮೆ ಅನಿಸ್ತಾ ಇದೆ. ಅಲ್ಲಿಂದ ಅವರು ಮುಗಿಸಿ 2013ರಲ್ಲಿ UPSC ಎಕ್ಸಾಮ್ ಬರೀತಾರೆ. ಅವಾಗ 239ನೇ ರ್ಯಾಂಕ್ ಪಡೆದು IAS ಆಗ್ತಾರೆ. ಅವ್ರ ಪ್ರಯತ್ನ ಅಲ್ಲಿಗೆ ನಿಲ್ಲಿಸೋದಿಲ್ಲ. ಪುನಃ 2015ರಲ್ಲಿ 81ನೇ ರ್ಯಾಂಕ್ ಪಡೆದು ಇವತ್ತು IAS ಆಗಿ ನಮ್ಮ ಬೀದರ್ ಜಿಲ್ಲೆಗೆ ಕೊಡುಗೆ ಕೊಡಲಿಕ್ಕೆ ಬಂದಿದ್ದಾರೆ. ತುಂಬ ಹೆಮ್ಮೆಯ ವಿಷಯ. ಸರ್ ಎನ್ ವಿಶ್ವೇಶ್ವರಯ್ಯ ಅವರ ಬರ್ಡೇ ಸೆಲೆಬ್ರೇಷನ್ ಆಗಿ ನಾವು ಇವತ್ತು ಇಂಜಿನಿಯರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಮತ್ತು ನಾಟ್ ಓನ್ಲಿ ಇಂಡಿಯಾ, ಅದರ್ ಕಂಟ್ರೀಸ್ ಕೂಡ ಯಾವ್ದು ಎಲ್ಲಿ ಇಂಜಿನಿಯರ್ಸ್ ಡೇ ಇವತ್ತಿನ ದಿವಸಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ. ಶ್ರೀಲಂಕಾ, ವೆರಿ ಗುಡ್. ಒನ್ ಮೋರ್, ಇವನ್ ತಾಂಜಾನಿಯಾ ನಲ್ಲಿ ಇಂಜಿನಿಯರ್ಸ್ ಡೇ ಇವತ್ತೇ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಟು ಕಮೆಮೊರೇಟ್ ಹಿಸ್ ಬರ್ಡೇ. ಅದನ್ನು ತುಂಬ ಹೆಮ್ಮೆ ವಿಷಯ ಇದೆ. ನಮ್ಮ ದೇಶದಿಂದ ಇದ್ದಾರೆ, ಅದು ಇನ್ನು 2 ದೇಶದಲ್ಲಿ ಕೂಡ ಅವ್ರ ಬರ್ಡೇ ನಾವು ಇಂಜಿನಿಯರ್ಸ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಜನರಲಿ ನಾವು ನೋಡ್ತೀವಿ ಎಲ್ಲ ಪ್ರೊಫೆಷನ್ ಬಗ್ಗೆ ಜನರು ಮಾತಾಡ್ತಾರೆ. ಡಾಕ್ಟರ್ಸ್ ಆಗಲಿ ಅಥವಾ ಬೇರೆ ಆಗಲಿ, ಡಾಕ್ಟರ್ಸ್ ತುಂಬ ಲೈಫ್ ಸೇವ್ ಮಾಡ್ತಾರೆ, ಅವರಿಗೂ ದೇವರು ನಾವು ಹೇಳ್ತೀವಿ. ಖಂಡಿತ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಹ್ಯೂಜ್ ಇದೆ. ಬೇರೆ ಯಾವುದೇ ಪ್ರೊಫೆಷನ್ ಆಗಲಿ ಅವ್ರ ಬಗ್ಗೆನೂ ಮಾತಾಡ್ತಾರೆ. ಇಂಜಿನಿಯರ್ಸ್ ಬಗ್ಗೆ ಜನ ಏನು ಮಾತಾಡ್ತಾರೆ ಜನರಲಿ ಅಷ್ಟೇ ಇದು ಏನು ಮಾತಾಡೋಕ್ಕೆ ಇದು ಆಗಲ್ಲ. ಬಟ್ ಇಫ್ ವಿ ಅಲೌ ಅವರ್ ಸಿಟೀಸ್ ಟು ಸ್ಪೀಕ್, ನಮಗಿದು ಬೀದರ್ ಸಿಟಿ ಇದೆ ಅಥವಾ ಯಾವುದು ಅಲ್ಲಿಗೂ ಮಾತನಾಡೋಕ್ಕೆ ನಾವು ಬಿಟ್ಟರೆ ಅವರು ನಮಗೆ ಹೇಳ್ತಾರೆ ಇಂಜಿನಿಯರ್ಸ್ ಕೆಲಸ ಬಗ್ಗೆ. ಆ ಇಂಜಿನಿಯರ್ಗಳು ಈ ಸಿಟಿನಲ್ಲಿ ಮತ್ತು ಹಳ್ಳಿಗಳಲ್ಲಿ ಏನು ಕೆಲಸ ಮಾಡಿದ್ದಾರೆ, ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ, ತುಂಬ ಫುಲ್ ಚೇಂಜ್ ಆಗಿಬಿಡುತ್ತೆ. ಆ್ಯಂಡ್ ಸಿಟೀಸ್ ಕ್ಯಾನ್ ಸ್ಪೀಕ್ ಗುಡ್ ಆಲ್ಸೋ, ಸಿಟೀಸ್ ಕ್ಯಾನ್ ಸ್ಪೀಕ್ ಬ್ಯಾಡ್ ಆಲ್ಸೋ, ಡಿಪೆಂಡಿಂಗ್ ಆನ್ ಅಸ್. ನಾವು ಹೇಗೆ ಕೆಲಸ ಮಾಡ್ತೀವಿ, ಹಳ್ಳಿಗಳು ಮತ್ತು ಸಿಟಿಗಳು ಅಷ್ಟೇ ಅದನ್ನು ಮಾತಾಡ್ತಾರೆ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್. ನಾವು ಕೆಲಸ ಯಾವಾಗ ಮಾಡ್ತೀವಿ ತುಂಬ ಇಂಟಿಗ್ರಿಟಿ ಆಗಿ ಕೂಡ ನಾವು ಕೆಲಸ ಮಾಡಬೇಕಾಗುತ್ತೆ ಆ್ಯಂಡ್ ಕ್ವಾಲಿಟಿ ವರ್ಕ್ ನಾವು ತೋರಿಸ್ಬೇಕಾಗುತ್ತೆ. ಸರ್ ಎನ್ ವಿಶ್ವೇಶ್ವರಯ್ಯ ಅವರು ಏನು ಮಾರ್ಗದರ್ಶನ ತೋರಿಸಿದ್ದಾರೆ, ಅವರ ಜೀವನದಲ್ಲಿ ಅವರು ಹೇಗೆ ನಡೆಸಿದ್ದಾರೆ. ಈಸ್ ಎನ್ ಇಂಜಿನಿಯರ್, ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಆಲ್ಸೋ ಸ್ಟೇಟ್ಸ್ಮ್ಯಾನ್. He was famous for his work. Our Krishna Sagar Raj dam, that is one of his biggest contribution, and Hyderabad flood control system. ಅದನ್ನು ತುಂಬ ಕೊಡುಗೆ ಫೇಮಸ್ ಇದೆ. ನಾವು ನಮ್ಮ ಪ್ರೊಫೆಷನಲ್ಲಿ ಅದೇ ರೀತಿಯಲ್ಲಿ ಮಾಡ್ತಾ ಹೋಗೋಣ ಅಂತ ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ. ಆ್ಯಂಡ್ ಡೆಫಿನೆಟ್ ಈಗ ಮಳೆಗಾಲದ್ದು ಮಾತಾಡಿದ್ದಾರೆ. ಯು ಪೀಪಲ್ ಹ್ಯಾವ್ ಡನ್ ವೆರಿ ಗುಡ್ ಜಾಬ್. ಇನ್ಫ್ಯಾಕ್ಟ್ ಮಳೆಗಾಲ ನಂತರ ಎಲ್ಲ ಯಾವಾಗ ದಿಸ್ ಕನೆಕ್ಟಿವಿಟಿ ಲೂಸ್ ಆಗುತ್ತೆ. ಸೊ ಯು ಪೀಪಲ್ ಹ್ಯಾವ್ ಡನ್ ನಾಟ್ ಓನ್ಲಿ ಒನ್ಸ್, ಅದು ಒಂದು ಸರಿ ಮಳೆ ಬಂತು ಹಾಳಾಯಿತು, ಆಮೇಲೆ ಮತ್ತೆ ಇದನ್ನು ಸರಿಪಡಿಸಿದ್ದಾರೆ. ಆಮೇಲೆ ಸೆಕೆಂಡ್ ಸ್ಪೆಲ್ ಆಫ್ ಮಳೆ ಬಂತು, ಮತ್ತೆ ಕೆಲಸ ಏನು ಮಾಡಿದ್ರು ಅದನ್ನು ಹಾಳಾಯಿತು. ಬಟ್ ಯು ಆಲ್ ಕಂಟಿನ್ಯೂ ಟು ಡೂ ದಟ್ ವರ್ಕ್ ವಿತ್ ಮೋಟಿವೇಶನ್, ಡಿಮೋಟಿವೇಶನ್ ಆಗದೆ ನೀವೆಲ್ಲರೂ ನೀವು ಕೆಲಸ ಕೂಡ ಮಾಡಿದ್ರಿ. ಸೊ ನೀವೆಲ್ಲರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಮತ್ತು ಈ ಮುಂದೆ ಕೂಡ ಅಭಿಯಂತರರ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯನವರು ಕಂಡ ಕನಸು ನನಸಾಗಬೇಕಾದರೆ ಗ್ರಾಮಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಬೇಕು. ಈ ಕಾರ್ಯಗಳನ್ನು ಇಂದಿನ ಅಭಿಯಂತರರು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಪರಿಶ್ರಮದಿಂದ ಮಾಡಬೇಕೆಂದು ಕರ್ನಾಟಕ ನೀರಾವರಿ ನಿಗಮದ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ್ ಗುಂಗೆ ತಿಳಿಸಿದ್ದರು. ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಆಯೋಜಿಸಿದ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವಿಶ್ವೇಶ್ವರಯ್ಯನವರು ಈ ದೇಶ ಕಂಡ ಅಪ್ರತಿಮ ದೂರದೃಷ್ಟಿಯುಳ್ಳ ರಾಷ್ಟ್ರ ನಿರ್ಮಾಣಿತ ಗ್ರಾಮಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಿ ಮತ್ತು ಮೂಲಭೂತ ಸೌಕರ್ಯಗಳು ಒದಗಿಸಿದಾಗ ಮಾತ್ರ ಈ ದೇಶದ ಉದ್ಧಾರ ಸಾಧ್ಯ ಎಂದು ತಿಳಿಸಿದ ಮಹಾನ್ ಚೇತನ. ಇವರನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಅವರ ಪ್ರಾಮಾಣಿಕತೆ ಮತ್ತು ವಿನೂತನ ಯೋಜನೆಗಳ ಬಗ್ಗೆ ಅರ್ಥೈಸಿಕೊಂಡು ಕಟ್ಟಡ ಕಟ್ಟುವುದರ ಜೊತೆಗೆ ಮನಸ್ಸುಗಳನ್ನು ಕಟ್ಟುವ ಕಾರ್ಯ ಮಾಡಬೇಕಾಗಿದೆ. ಅಭಿಯಂತರರ ಗುರಿ ಸ್ಪಷ್ಟವಾಗಿರಲಿ. ಕವಲುದಾರಿಯ ಬಗ್ಗೆ ತಲೆಕೆಡಿಸಿಕೊಳ್ಳದಿರಿ. ಅಭಿಯಂತರರು ಎಂದರೆ ಕೇವಲ ಕಟ್ಟಡದ ನಿರ್ಮಾಣಗಳಲ್ಲ, ಜೊತೆಗೆ ಗ್ರಾಮಗಳ ಉದ್ಧಾರವೇ ನಿಮ್ಮ ಗುರಿಯಾಗಿರಲಿ ಎಂದರು.
ಸರ್ವರಿಗೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ವೀರಶೆಟ್ಟಿ ಮಣ್ಗೆ ಮಾತನಾಡಿ ಅಭಿಯಂತರರು ಮತ್ತು ಕಾರ್ಮಿಕರು ಸೇರಿದಂತೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವುದೇ ಇಂಜಿನಿಯರ್ಸ್ ಡೇ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ. ಒಂದು ಕಟ್ಟಡ ನಿರ್ಮಾಣದಲ್ಲಿ ಎಲ್ಲರ ಪಾತ್ರ ಬಹಳ ಮುಖ್ಯವಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಪೂಜಿಸಿದರೆ ಸಾಲದ್ದು, ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. SRJ ಪೀಡ್ ಸ್ಟಿಲ್ಸ್ ಜಾಲ್ನಾ ಪ್ರದೇಶಕ ವ್ಯವಸ್ಥಾಪಕ ವಲ್ಲಭ್ ಪಾತುಡ್ಕರ್ ಮಾತನಾಡಿ ಸಭಿಕರಿಗೂ ಅಭಿಯಂತರರ ದಿನದ ಶುಭಾಶಯಗಳನ್ನು ಕೋರಿದ್ದರು. ಇದೇ ವೇಳೆ ಹಿರಿಯ ಅಭಿಯಂತರರಾದ ವಿಲಾಸ್ ಕುಮಾರ್ ಮಾಶೆಟ್ಟಿ ಹಾಗೂ ಸುಧಾಕರ್ ಗರ್ಜೆ ಅವರನ್ನು ಅತ್ಯುತ್ತಮ ಇಂಜಿನಿಯರ್ ಎಂದು ಸನ್ಮಾನಿಸಿ ಗೌರವಿಸಲಾಯಿತು. ಡಿಪ್ಲೊಮಾ ಇಂಜಿನಿಯರ್ ವಿಭಾಗದಲ್ಲಿ ಉತ್ತಮ ಅಂಕ ಗಳಿಸಿದ ಪ್ರೀತಿ ಧನ್ನೂರೆ ಹಾಗೂ ಐಶ್ವರ್ಯ ವಿಶ್ವನಾಥ್ ಅವರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ವೇದಿಕೆಯ ಮೇಲೆ ಅಭಿಯಂತರರಾದ ಓಂಕಾರ್ ಪಾಟೀಲ್, ಶಿವಶಂಕರ್ ಪಾಟೀಲ್, ಕಿರಣ್ ಗುರುಮೂರ್ತಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಶಿವಶರಣಪ್ಪ ವಾಲಿ, BS ಕುದ್ರೆ, ಅನಿಲ್ ಕುಮಾರ್ ಔರಾದೆ, ರಾಜಶೇಖರ್ ಕರ್ಪೂರ್, ಶಾಂತಕುಮಾರ್ ಚಂದ, ದಿಲೀಪ್ ನಿಟ್ಟೂರೆ, ಅಂಬಾದಾಸ್ ಉಜ್ನಿಕರ್, ರಾಜಶೇಖರ್ ಮಠ್, ಅಮರನಾಥ್ ಕಣಜಿ, ಸುನಿಲ್ ಬಿರ್ಕೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ನಗರದ ಬಸವೇಶ್ವರ ವೃತ್ತದಿಂದ ಅಲಂಕೃತ ಸಾರೋಟಿನಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಭಾವಚಿತ್ರದ ಮೆರವಣಿಗೆ ಜರುಗಿತು. ಮೆರವಣಿಗೆಯು ಭಗತ್ ಸಿಂಗ್ ವೃತ್ತ, ಮಹಾವೀರ್ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳೆಯ ವೃತ್ತದ ಮಾರ್ಗವಾಗಿ ರೋಟರಿ ವೃತ್ತದ ಮುಖಾಂತರ ರಂಗಮಂದಿರಕ್ಕೆ ತಲುಪಿತು. ದಾರಿಯುದ್ದಕ್ಕೂ ಡೊಳ್ಳು ಕುಣಿತ, ಹಲಿಗೆ ವಾದನಕ್ಕೆ ಅಭಿಯಂತರರು, ವಿವಿಧ ವಸ್ತುಗಳ ಮಾರಾಟ ಮಾಡುವ ಅಂಗಡಿ ಮಾಲೀಕರು ಹಾಗೂ ಕಾರ್ಮಿಕರು ನೃತ್ಯ ಮಾಡಿದ್ದರು. ಬೀದರ್ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಬೀದರ್ ಅದು 27 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೆವು. ಬಟ್
ಈ ಕಾರ್ಯಕ್ರಮ ನಾವು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಬೀದರ್ ನಾವು 2014ರಲ್ಲಿ ಈ ಸೆಂಟರ್ ಸ್ಟಾರ್ಟ್ ಮಾಡಿದೆವು ಬೀದರ್ನಲ್ಲಿ. ಲಾಸ್ಟ್ ಇಯರ್ 10 ವರ್ಷ ಆಯಿತು. 10ನೇ ವರ್ಷ ನಾವು ಸ್ಪೈಕಾನ್ ಅಂತೇಳಿ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್ ಇನ್ ಕನ್ಸ್ಟ್ರಕ್ಷನ್ಸ್ ಅಂತೇಳಿ ಒಂದು ನ್ಯಾಷನಲ್ ಸೆಮಿನಾರ್ ಆರ್ಗನೈಸ್ ಮಾಡಿದೆವು. ದ ವೆರಿ ಬೇಸಿಕ್ ಥಾಟ್ ಆಫ್ ದ ACCI ಈಗ ವಿಡಿಯೋ ಪ್ಲೇ ಆಗಿದೆ. ಈಗ ACCI ಏನು ಆ್ಯಕ್ಟಿವಿಟಿ ಇದೆ, ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್ ಏನು, ಅದ್ರ ಬಗ್ಗೆದಾಗೆಲ್ಲ ಒಂದು ವಿಡಿಯೋ ಪ್ರೆಸೆಂಟೇಷನ್ ಆಗಿದೆ. ಆ ನಿಟ್ಟಿನಲ್ಲಿ ನಾವು 2014ರಲ್ಲಿ ನಾವು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ನಾವು ಬೀದರ್ ಚಾಪ್ಟರ್ದ ಫೌಂಡರ್ ಚೇರ್ಮನ್ ಆಗಿ ನಾನು ಈ ಸಂಸ್ಥೆ ಸ್ಟಾರ್ಟ್ ಮಾಡಿದೆ. ಮತ್ತು ಈ ಸಲನೂ ನಾನು ಚೇರ್ಮನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ನಮ್ಮ ಅಸೋಸಿಯೇಷನ್ನಲ್ಲಿ ಟೋಟಲ್ 68 ಇಂಜಿನಿಯರ್ಸ್ ನಮ್ಮದು ಮೆಂಬರ್ಸ್ ಇದ್ದಾರೆ. ಸೊ ಎಲ್ಲ ಡಿಫ್ರೆಂಟ್ ಸ್ಪೆಷಲೈಸೇಷನ್, ಸ್ಟ್ರಕ್ಚರಲ್ ಇಂಜಿನಿಯರ್ ಇದ್ದಾರೆ, ಎನ್ವೈರ್ಮೆಂಟಲ್ ಇಂಜಿನಿಯರ್ ಇದ್ದಾರೆ, ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿ ಇದ್ದಾರೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ವರ್ಕ್ ಮಾಡೋಂಥ ಎಲ್ಲ ಇಂಜಿನಿಯರ್ಸು ನಮ್ಮ ಸಂಸ್ಥೆಯ ಮೆಂಬರ್ಸ್ಗಳಿದ್ದಾರೆ. ಒಂದು ವೆರಿ ಬೇಸಿಕ್ ಥಾಟ್ ಆಫ್ ಮೇಕಿಂಗ್ ದ ಅಸೋಸಿಯೇಷನ್ ಈಸ್ ಎಲ್ಲರೂ ಒಂದು ಕಡೆ ಸೇರಬೇಕು, ನಮ್ಮ ವಿಚಾರಗಳನ್ನು ವಿನಿಮಯ ಮಾಡ್ಕೋಬೇಕು. ವಿಚಾರ ವಿನಿಮಯದಿಂದ ಸಾಕಷ್ಟು ನಾವು ಕಲಿಬೋದನ್ನಂಥ ಒಂದು ವ್ಯವಸ್ಥೆಯಿಂದ ಗಂಗಾರಾಮ್ ಬಿಲ್ಡಿಂಗ್ ಯಾವಾಗ ಬೆಂಗಳೂರಿನಲ್ಲಿ ಬಿದ್ದಿತ್ತು ಆ ನಿಟ್ಟಿನಲ್ಲಿ ಅದು ಆ ಎಲ್ಲ ಸ್ಟ್ರಕ್ಚರಲ್ ಇಂಜಿನಿಯರ್ ಸೇರಿ ಈ ACCI ಸ್ಟಾರ್ಟ್ ಮಾಡಿದ್ರು. Vishweshwara was known for his discipline and English language. So when he was honored on his centenary celebrations, he said one word: "Thank you very much, thank you very much, thank you very much." He was known for ಒಂದು ಬ್ರಿಟಿಷ್ ಸ್ಟೈಲ್ ಆಫ್ ಲಿವಿಂಗ್ ಅಲ್ಲಿ ಅವರಿಗೆ ವಿಶ್ವಾಸ ಇಲ್ಲ ಅಂದ್ರು ಆ ಡಿಸಿಪ್ಲಿನ್ ಅನ್ನು ಅವರು ಮನೆ ಮಾಡ್ಕೊಂಡಿದ್ರು. ಅದಕ್ಕಾಗಿ ಅವರನ್ನು ನಾವು ಒಬ್ಬ ಆರಾಧ್ಯ ಇಂಜಿನಿಯರ್ ಆಗಿ ಅಥವಾ ನಮ್ಮ ಇಂಜಿನಿಯರಿಂಗ್ ಕುಲದ ಮಹಾಪಿತನಾಗಿ ನಾವು ಎಲ್ಲರೂ ಅವರನ್ನು ಪೂಜೆ ಮಾಡ್ತೀವಿ. ಅದಕ್ಕಾಗಿ ನಾನು ಇಂಗ್ಲೀಷ್ನಲ್ಲಿ ಒಂದು 2 ವರ್ಡ್ ಹೇಳಿದೆ. ಜನರಿಗೆ ಮುಟ್ಟೋ ಥರ ಮಾತಾಡ್ಬೇಕಂದ್ರೆ ಅವ್ರ ಮಾತೃಭಾಷೆಯಲ್ಲಿ ಮಾತಾಡ್ಬೇಕಂತ. ಈ ಒಂದು ಫಂಕ್ಷನ್ಗೆ ನನಗೆ ಅವರು ನಮಗೆ ವಿರ್ಶೆಟ್ಟಿ ಅವರು ತುಂಬ ಹಳೆ ಪರಿಚಯ ಆದರೂ ಕೂಡ ನಡುವೆ ಒಂದು ಗ್ಯಾಪ್ ಬಿದ್ದಿತ್ತು, ಒಂದು ಅಂತರ ಇಂದ ನಾವು ಟಚಲ್ಲಿ ಇರಲಿಲ್ಲ. ನಾನಿಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದೆ 2000ರಿಂದ 2003ವರೆಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಡಿವಿಷನ್ನಲ್ಲಿ. ಆವಾಗ ನಮ್ಮ ಜಿಲ್ಲೆ ಬಗ್ಗೆ ಅರ್ಥಕೊಳ್ಳೋಕ್ಕೆ ನನಗೆ ತುಂಬ ಸಹಾಯವಾಯಿತು. ಆವಾಗ ಈಗ ನೋಡಿದಿರಲ್ಲ, ನಮ್ಮ ಬೀದರ್ ಜಿಲ್ಲೆಯವರಂತ ಜೋರಾಗಿ ಹೇಳ್ತಾ ಇದ್ರು ನಮ್ಮ ಶರಣಪ್ಪ ವಾಲಿಯವರು. 94ರ ತರುಣರು, ನವಯುವಕರು, ಅವರನ್ನು ನೋಡಿದ್ರೆ ಯುವಕ ಅವ್ರ ಮುಂದೆ ಏನಿದ್ದಾರೆ ಹೇಳಿ. ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಬಟದೇವರ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘದ 30ನೇ ವಾರ್ಷಿಕ ವರದಿ 2024-25ನೇ ಸಾಲಿನ ಅಡಾವೆ ಪತ್ರಿಕೆ ಮತ್ತು ಜಮಾ ಖರ್ಚಿನ ಸಭೆಯನ್ನು ಅಧ್ಯಕ್ಷರಾದ ರಾಜೇಂದ್ರ ಜಾಧವ್, ಉಪಾಧ್ಯಕ್ಷರಾದ ಶಾಂತು ದೋಸಳ್ಳೆ ಇವರ ನೇತೃತ್ವದಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ವಾರ್ಷಿಕ ಮಹಾಸಭೆಯ ನಡವಳಿಕೆಯನ್ನು ಓದುವುದು ಹಾಗೂ ದೃಢೀಕರಿಸುವುದು, ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹಧನ ಹಾಗೂ ಪ್ರಶಸ್ತಿ ಪತ್ರ ವಿತರಿಸುವುದು, 2024-25ನೇ ಸಾಲಿನ ಲಾಭ ಹಾನಿ ಮತ್ತು ಅಡಾವೆ ಪತ್ರಿಕೆಗಳ ಸಾಧಾರಗಳನ್ನು ಮತ್ತು ಅನುಮೋದಿಸುವುದು, 2025-26ನೇ ಸಾಲಿನ ಅಂದಾಜು ಪತ್ರಿಕೆಗಳನ್ನು ಅಂಗೀಕರಿಸುವುದು, ಸಂಘದ ಸಮಗ್ರ ಬೈಲಾ ತಿದ್ದುಪಡಿ ಮತ್ತು ಇನ್ನಿತರ ವಿಷಯಗಳನ್ನು ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಅಶೋಕ್ ರೆಡ್ಡಿ, ಸೂರ್ಯಕಾಂತ್ ಟೈಗರ್, ಅವಿನಾಶ್ ಜೋಶಿ, ಬಸವರಾಜ್ ಚಾಮರೆಡ್ಡಿ, ಶಬೀರ್ ಸಾಬ್, ಜಗನ್ನಾಥ್ ಶಿವಯೋಗಿ, ಸಂಜಯ್ ಕುಮಾರ್ ಚಿದ್ರಿ, ಪರಮೇಶ್ವರ್ ಜಿ, ಕಾರ್ತಿಕ್ ಸ್ವಾಮಿ, ಪ್ರಿಯಾಂಕಾ ಪ್ರದೀಪ್, ಉಜಾಲಾ ಎಸ್ ಭಂಡಾರಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಇದ್ದರು. 50% ತೆಗೆದಿದ್ದಾರೆ.
88.97% ತೆಗೆದಿದ್ದಾರೆ. ಕುಮಾರಿ ಚೈತನ್ಯ, ತಂದೆ ಧನರಾಜ್. ಇವರಿಗೆ ಜನ್ಸನವರು ಕೂಡ ಸಾಥ್ ಕೊಡಬೇಕು. ನಿಯಲ್ ಸರ್, ನಿಯಲ್ ಸರ್ ನಮ್ಮ ಟ್ರಾಫಿಕ್ ಕಂಟ್ರೋಲ್ ಆಗಿರ್ತಕ್ಕಂಥ ನಿಯಲ್ ಸರ್ ಗೈರಾಜರಿರ್ತಕ್ಕಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಯವರು ನಮ್ಮ ಸಂಘದ ಸದಸ್ಯರು. ಈ ನಾಳೆಯಿಂದ ನಮ್ಮ ಸಂಘದ ಕಚೇರಿಯಲ್ಲಿ ತಾವು ಸಾಧನೆಗೈದಿರುವಂಥ ಎಲ್ಲ ಮಕ್ಕಳಿಗೆ ಇಲ್ಲಿ ಪ್ರತಿಭಾ ಪುರಸ್ಕಾರ ನೀಡಲಾಗಿದೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಂತರದಲ್ಲಿ ಈಗ ಇವತ್ತು ನಮ್ಮ ಮಾನ್ಯ ವಿಭಾಗೀಯ ಸಂಚಾರಿ ಅಧಿಕಾರಿಗಳು ನಿಮ್ಮ ಪ್ರೀತಿಯ ಶ್ರೀಯುತ ಎಲ್.ಎಸ್.ಎನ್. ಬೇದಾಸ್ ಅವರು ಒಂದೆರಡು ವಿಚಾರವನ್ನು ವ್ಯಕ್ತಪಡಿಸಬೇಕಾಗಿ ಸಂಘಗಳ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗೌರವಾನ್ವಿತ ಪತ್ರಕರ್ತ ಮಿತ್ರರೇ, ಇಲ್ಲಿ ಆಗಮಿಸಿರ್ಬೇಕು. ಜಾಗ ಸಿಗ್ತಕ್ಕಂಥ ಎಲ್ಲಾ ಚಾನ್ಸಸ್ ಇದೆ. ಅದಕ್ಕೆ ನಮ್ಮ ಜನಕ್ಕೆ ಇದು ಅಂದ್ರೆ ಉಪಯೋಗ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮೊಂದು ಅಜೆಂಡಾ ಆಗಿತ್ತು. ಆದ್ರೂ ಕೂಡ ನಾವು ಇಲ್ಲ, ನಮ್ಮೊಂದು ಟೀಮು ಇದಕ್ಕೆ ಗೆದ್ದಿದೆ. ಮತ್ತು ಇದಕ್ಕೆ ಎಲ್ಲ ಟೀಮ್ ಜಾತ್ಯತೀತವಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇದು ನಮ್ಮ ಕಾರ್ಮಿಕರಿಗೆ ಒಂದು ವಸತಿ ಬಹಳ ದೊಡ್ಡ ಸಮಸ್ಯೆ ಇದೆ. ಇವಾಗ 20 ಲಕ್ಷ 30 ಲಕ್ಷ ನಮ್ಮ ಪೆನ್ಷನ್ ರೊಕ್ಕ ಬಂದರೂ ಕೂಡ ನಮ್ಮ ಪ್ಲಾಟ್ ತೊಗೊಳಕ್ ಆಗ್ತಾ ಇಲ್ಲ, ಆಗೋದು ಇಲ್ಲ. ಅದಕ್ಕೆ 1 ಲಕ್ಷ ಮಾಡಬೇಕು ಅಂತೇಳಿ ವಾರ್ಷಿಕ ಸಭೆಯಲ್ಲಿ ಅನುಮೋದನೆ ಪಡೆಯೋದು ಸತ್ಯ. ಅದು ಏನು ತದನಂತರ ನಾವು ನಮ್ಮ ಆಡಳಿತ ಮಂಡಳಿ ಸಭೆ ಸೇರಿ ಒಂದು ವಾರ್ಷಿಕ ಸಭೆಯಲ್ಲಿ ನಿರ್ಣಯ ತಗೊಂಡು 500-600 ಮುಟ್ಕೊಂಡು ಕಡಿತ ಮಾಡ್ಕೊಂಡು ಡಿವಿಡೆಂಡ್ ಕೊಡ್ತೀವಿ ಅಂತೇಳಿ ನಿರ್ಣಯ ಮಾಡಿದಾಗ ಡಿವಿಡೆಂಡ್ ಕೂಡ ಆ ಒಂದು ವಾರ್ಷಿಕ ಅದೇ ರೀತಿ ಅವರನ್ನ ಕಂಟ್ರೋಲ್ ಆಗಿದೆ. ಅನಂತಕುಮಾರ್ ಅವರು ಸಹ ಬರಬೇಕು. ಇದು ಪ್ರತಿಭಾ ಪುರಸ್ಕಾರ ಅವ್ರದ್ದು ಉಳ್ಕೊಂಡಿದೆ. ನಿರಂಜನ್ ತಂದೆ ಅನಂತಕುಮಾರ್ ಬೇಗ ಬರ್ರಿ. ಉಳ್ಕೊಂಡಿತ್ತು, ಅವರು ಸ್ವೀಕರಿಸಬೇಕು. 2ನೇ ಘಟಕ ಗುಂಡಪ್ಪ ಅವರಿಗೆ ಇನ್ನೊಂದು 4 ಜನ ಏನೋ ಓದಿದಾರ ಅಂತ ಕೇಳಿದೆ ನಾನು. ಅವ್ರೇನು ಡಾಕ್ಯುಮೆಂಟ್ಸ್ ಲೇಟ್ ಆಗಿ ಬಂದಂತೆ. ಶಾನದಾರ್ ಇರ್ಬೇಕಾ ಫೋಟೋ ತಗೊಂಡ್ರೆ ಬೆಸ್ಟ್ ಇರ್ತದೆ. ಯಾರು ಬಂದಿಲ್ಲ? 11 ಲಕ್ಷ ಮೈನಸ್ ಆಗ್ತದೆ ಸರ್. ಲಾಸ್ಟ್ ಇಯರ್ ಬಹುತೇಕ 9% ಕೊಟ್ಟಿದ್ರು. ನಾವು 8%. 71,000 ಟರ್ನ್ ಓವರ್ ಆಯಿತು 95-96ನಲ್ಲಿ. ಈ ಸೊಸೈಟಿದ ಟರ್ನ್ ಓವರ್ ಓನ್ಲಿ 71,000 ಇತ್ತು. ಈ ಸೊಸೈಟಿದ ಟರ್ನ್ ಓವರ್ 94-95 ಫೈನಾನ್ಷಿಯಲ್ ಇಯರ್ನಲ್ಲಿ 38 ಕೋಟಿ ಇದೆ. ಅವಾಗ 95-96ನಲ್ಲಿ ಓನ್ಲಿ 31,000 ಡಿವಿಡೆಂಡ್ ಕೊಟ್ಟಿದ್ದಾರೆ. ಕರೆಕ್ಟ್ ಇದೆ, 31,000 ಡಿವಿಡೆಂಡ್ ಕೊಟ್ಟಿದ್ದಾರೆ. ಈಗ ನಾವು ಡಿವಿಡೆಂಡ್ ಕೊಟ್ಟುದು ಈ 24-25ನಲ್ಲಿ 95 ಲ್ಯಾಕ್ಸ್. ಇದು ಹೆಂಗೆ ಸಾಧ್ಯ ಆಯಿತು? ಯಾಕಂದ್ರೆ ಇದು ಇಷ್ಟೇ ಸದ್ಯ ತಾವು ಕೂಡ ಬೇರೆ ಕಡೆ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿ ಬಂದಂದ್ರೆ ಸೊಸೈಟಿದ ಅವಸ್ಥೆ ನುಡಿದಿರ್ಬೋದು, ಎಷ್ಟು ಗಲಾಟೆ ಆಗ್ತದೆ, ಎಷ್ಟು ಸೊಸೈಟಿಗೆ ಪ್ರಾಬ್ಲಮ್ ಆಗಿ ಏನೇನಾಗಿದೆ. ನಾವು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವಾಗ ಕೂಡ ಈ ಸೊಸೈಟಿಗೆ ಮೊದಲೇ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಧ್ಯಕ್ಷ ಬಿಟ್ಟರೆ ಬೇಡ್ರಿ ನೀವು ಅಧ್ಯಕ್ಷ ಅಂಥೇಳಿ ಎಲ್ಲ DC ಹೊರಗಡೆ ಬಂದುಬಿಟ್ರು. ನಮಗೆ ಆಗೋದಿಲ್ಲ ನಿಮ್ಮ ಸೊಸೈಟಿನಲ್ಲಿ ಕೆಲಸ ಮಾಡೋಕ್ಕೆ, ನಿಮ್ಮೆಲ್ಲ ನಡವಳಿಕೆ ನೋಡಿ ಸೊಸೈಟಿಯಿಂದ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹೊರಗೆ ಬಂದಿದ್ದಾರೆ. ಇದು ಒಂದೇ ಸೊಸೈಟಿ, ಬೀದರ್ ಸೊಸೈಟಿಗೆ ಮಾತ್ರ ವಿಭಾಗೀಯ ನಿಯಂತ್ರಣಾಧಿಕಾರಿ ಅಧ್ಯಕ್ಷ ಇದ್ದಾರೆ. 11% ಇಂಟ್ರೆಸ್ಟ್. ಈ ಸಲ 1% ಕಡಿಮೆ ಮಾಡಿದ್ವು ಇಂಟ್ರೆಸ್ಟ್. ಅದಕ್ಕೋಸ್ಕರ ಏನಪ್ಪ ಅಂದರೆ 7ವರೆಗೆ ಸಫಿಷಿಯೆಂಟ್. ನಮ್ಗೆ 11 ಲಕ್ಷ ಇದ್ರೂ ಕೂಡ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು 7ವರೆಗೆ ಕೊಡ್ಬೇಕಂಬುದು ಮನೆ ಅಧ್ಯಕ್ಷರದ್ದು ನಿರ್ಣಯ ಇದೆ. ಎಷ್ಟು ಬೇಕು? 5 ಕೊಟ್ಟ ತಕ್ಷಣ ಕಡಿಮೆ ಬರಲ್ಲ. ಕಳೆ ಸಲ ಏನು ತೊಗೊಳೋದಕ್ಕಿಂತ ದುಪ್ಪಟ್ಟು ಬರ್ತದೆ. ಎಷ್ಟೇ ಶ್ರೀಕಾಂತ್ ಅವರೇ, ವಿಜಯ್ ಕುಮಾರ್ ಅಣ್ಣವ್ರೆ, ಕಡಿಮೆ ಬೀಳ್ತದ. ಸೊಸೈಟಿನೂ ಭಾರ ಆಗ್ಬಾರ್ದು, ಬಾಕಿನೂ ಆಗ್ಬಾರ್ದು. 7.5 ಫೈನಲ್ ಮಾಡ್ಬಿಡೋಣ ಅಧ್ಯಕ್ಷರೇ. 7.5 ಏನಾಗ್ತದೆ ಸಹಿಸಿ 7.75 ಮಾಡ್ಬಿಡೋಣ. ಜನಪದವೇ ಜನರ ಜೀವನಾಡಿ, ಹಳ್ಳಿಗಾಡಿನ ಸಂಸ್ಕೃತಿ ನಮ್ಮ ನಾಡಿನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಅಂತಹ ಜನಪದ ಪರಂಪರೆಯನ್ನು ಜೀವಂತವಾಗಿಟ್ಟಿಕೊಳ್ಳುವ ಕಲಾವಿದರು ಸಮಾಜದ ನಿಜವಾದ ಶಿಲ್ಪಿಗಳು. ಕಲ್ಯಾಣ ಕರ್ನಾಟಕದ ಅನೇಕ ಜಾನಪದ ಕಲಾವಿದರು ತಮ್ಮ ಕಲೆಯನ್ನು ಜೀವಂತವಾಗಿ ಉಳಿಸಿದ್ದಾರೆ. ಅವರ ಶ್ರಮ, ತ್ಯಾಗ ಮತ್ತು ಪ್ರತಿಭೆಗೆ ಸರ್ಕಾರದಿಂದ ಗೌರವ ದೊರೆಯಬೇಕೆಂಬುದು ನಮ್ಮೆಲ್ಲರ ಆಶಯವಾಗಿದೆ.
ಈ ಸಂದರ್ಶನವು ಪಾರದರ್ಶಕವಾಗಿ ನಡೆಯಲಿದೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ತಿಳಿಸಿದ್ದಾರೆ. ನಗರದ ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಲಗಾರಿ ಬಾರಿಸುವ ಮೂಲಕ ಕಲ್ಯಾಣ ಕರ್ನಾಟಕ ಕಲಾವಿದರ ಮಾಸಾಶನ ಸಂದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಅವರ ಹಿನ್ನೆಲೆಯಲ್ಲಿ ಜನಪದ ಕಲಾವಿದರಿಗೆ ಮಾಸಾಶನ ನೀಡುವ ಕುರಿತು ಕರ್ನಾಟಕ ಜಾನಪದ ಅಕಾಡೆಮಿಯ ಗಂಭೀರವಾಗಿ ಚಿಂತನೆ ನಡೆಸಿದೆ. ಕಲಾವಿದರಿಗೆ ಮಾಸಾಶನ ಸಿಕ್ಕರೆ ಅದು ಅವರ ಬದುಕಿಗೆ ಆರ್ಥಿಕ ಶಕ್ತಿ ನೀಡುವುದರ ಜೊತೆಗೆ ಮುಂದಿನ ತಲೆಮಾರಿಗೂ ಪ್ರೇರಣೆಯಾಗಲಿದೆ. ಹಳ್ಳಿಗಳಲ್ಲಿಯೂ ಇನ್ನೂ ಹಲವಾರು ಅಪರೂಪದ ಕಲಾವಿದರು ಗುರುತಿಗಾಗಿ ಕಾಯುತ್ತಿದ್ದಾರೆ ಎಂದರು. ಕರ್ನಾಟಕ ಜಾನಪದ ಅಕಾಡೆಮಿ ರಿಜಿಸ್ಟರ್ ಶ್ರೀಮತಿ ನಮ್ರತಾ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಪ್ರದೇಶವು ಶತಮಾನಗಳಿಂದ ಜಾನಪದ ಸಂಸ್ಕೃತಿಯ ಹೆಗ್ಗಳಿಕೆಗೆ ಹೆಸರಾಗಿದೆ. ಇಲ್ಲಿನ ಕಲಾವಿದರು ತಮ್ಮ ಕಲೆ, ಪ್ರತಿಭೆ ಮತ್ತು ಶ್ರಮದ ಮೂಲಕ ಜಾನಪದ ಪರಂಪರೆಯನ್ನು ಜೀವಂತವಾಗಿರಿಸುತ್ತಿದ್ದಾರೆ. ಅಂತಹ ಕಲಾವಿದರಿಗೆ ರಾಜ್ಯ ಸರ್ಕಾರವು ನೀಡುತ್ತಿರುವ ಮಾಸಾಶನ ಒಂದು ಮಹತ್ವದ ಹೆಜ್ಜೆ. ಇದು ಕೇವಲ ಆರ್ಥಿಕ ನೆರವು ಮಾತ್ರವಲ್ಲ, ಅವರ ಕಲೆಗೂ ಸನ್ಮಾನವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾದ ವಿಜಯಕುಮಾರ್ ಸೋನಾರೆ ಅವರು ಮಾತನಾಡಿ, ನಮ್ಮ ಜನಪದ ಕಲಾವಿದರ ಜೀವನ ಸರಳ, ಆದರೆ ಅವರ ಕಲೆಯ ಮೌಲ್ಯ ಅಪಾರ. ಅವರ ಗಾನ, ನೃತ್ಯ, ವಾದ್ಯ, ನಾಟಕ ಇವುಗಳು ನಮ್ಮ ಸಮಾಜದ ಆತ್ಮವನ್ನು ಪ್ರತಿಬಿಂಬಿಸುತ್ತವೆ. ಆದ್ದರಿಂದ ಅವರಿಗೆ ದೊರೆಯುತ್ತಿರುವ ಮಾಸಾಶನವು ಅವರ ಬದುಕಿಗೆ ನಿತ್ಯ ಜೀವನೋಪಾಯದ ಆಧಾರವಾಗುವುದರ ಜೊತೆಗೆ ಇನ್ನಷ್ಟು ಕಲಾ ಸೇವೆಗೆ ಪ್ರೇರಣೆ ನೀಡುತ್ತದೆ ಎಂದು ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಸಿಂಧೆ ಅವರು ಮಾತನಾಡಿದ್ದರು. ಅದೇ ಸಂದರ್ಭದಲ್ಲಿ ಇತ್ತೀಚೆಗೆ ಕನ್ನಡ ಜಾಗೃತಿ ಸಮಿತಿಗೆ ನೇಮಕಗೊಂಡ ಸುನಿಲ್ ಭಾವಿಕಟ್ಟಿ ಅವರಿಗೆ ಪುಸ್ತಕ ನೀಡುವ ಮೂಲಕ ಶುಭ ಕೋರಿದ್ದರು. ಸಿಬ್ಬಂದಿಗಳಾದ ಕುಮಾರಿ, ಕ್ಲೈಮೇಟಿನ ಅಭಿ, ಸುಧಾಕರ್, ಗುರುರಾಜ್ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ 91 ಜನ ಕಲಾವಿದರು ಭಾಗವಹಿಸಿ ತಮ್ಮ ಸಂದರ್ಶನವು ಯಶಸ್ವಿಗೊಳಿಸಿದರು. ಕರ್ನಾಟಕ ಜಾನಪದ ಅಕಾಡೆಮಿಯ ವತಿಯಿಂದ ಪ್ರತಿ ವರ್ಷ ನಾವು ಮಾಸಾಶನ ಸಂದರ್ಶನವನ್ನು ನಡೆಸ್ತೇವೆ. ಅದೇ ರೀತಿಯಾಗಿ ಈ ಸಾರಿನೂ ಸಹ ನಾವು ಮಾಸಾಶನ ಸಂದರ್ಶನವನ್ನು ಇಂದು ಆಯೋಜನೆ ಮಾಡಿದ್ದೀವಿ. ಈಗಾಗಲೇ ಬೆಂಗಳೂರು ಮತ್ತು ಮೈಸೂರು ವಿಭಾಗದ ಮಾಸಾಶನ ಸಂದರ್ಶನ ಆಗಿದೆ. ಈ ಭಾಗದಲ್ಲಿ ಕಲಬುರಗಿ ವಿಭಾಗದ ಮಾಸಾಶನ ಸಂದರ್ಶನವನ್ನು ನಾವು ಮಾಡಿದ್ದೇವೆ. ಬೆಳಿಗ್ಗೆಯಿಂದ ಎಲ್ಲ ಕಲಾವಿದರು ಬಂದಿದ್ದರು. ಉತ್ತಮವಾಗಿ ಸಂದರ್ಶನ ನಡೆದಿದೆ ಸರ್. ಒಟ್ಟು 85 ಜನ ಕಲಾವಿದರು ಈ ಸಂದರ್ಶನದಲ್ಲಿ ಭಾಗವಹಿಸಿದರು. ಇಡೀ ರಾಜ್ಯದಲ್ಲೇ ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಬೀದರ್ನಲ್ಲಿ ಸುಮಾರು 51 ಜನ ಕಲಾವಿದರು ನಮ್ಮ ಜಿಲ್ಲೆದಾಗಿರೋದ್ರಿಂದ, ಬೇರೆ ಬೇರೆ ಜಿಲ್ಲೆಯಿಂದ 2, 3, 4 ಜನ ಆಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಮೇಡಮ್ ಅವರು ಮತ್ತು ನಮ್ಮ ಸದಸ್ಯರು ವಿನಂತಿ ಮಾಡಿಕೊಂಡಾಗ ನಮ್ಮ ಬೀದರ್ನಲ್ಲೇ ಸಂದರ್ಶನ ಮಾಡ್ಬೇಕಂತ ಕೇಳ್ಕೊಂಡಾಗ ನಮ್ಮ ಅಕಾಡೆಮಿ ಪೂರ್ತಿ ಸದಸ್ಯರು ಭಾಳ ಸಹಕಾರ ಮಾಡಿ ಇವತ್ತು ಸಂದರ್ಶನ ಒಳ್ಳೆ ರೀತಿ ನಡೆಸ್ಕೊಟ್ಟಿದ್ದಾರೆ. ಮುಂದೆ ಕೂಡ ಇದೇ ರೀತಿ ಕಲಾವಿದರು ಹೆಚ್ಚಿನ ರೀತಿಯಿಂದ ಬೆಳಿಬೇಕು, ಕಲಾವಿದರು ಹಾಡಾಡಬೇಕು, ಕಲಾವಿದರು ತತ್ವಪದ ಹಾಡ್ತಕ್ಕಂಥಾಗಲಿ, ಮೊಹರಂ ಪದಗಳಾಗಲಿ, ರೇವತಿ ಪದಗಳಾಗಲಿ, ಇಂಥ ಎಲ್ಲ ಹಾಡುಗಳು ಇರಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಜನಪದ ಅಕಾಡೆಮಿ ಕೆಲಸ ಮಾಡ್ತಾಯಿದೆ. ನಮ್ಮ ಅಧ್ಯಕ್ಷರು ಕೂಡ ಗೊಲ್ಲಹಳ್ಳಿ ಶಿವಪ್ರಸಾದ್ ಸರ್ ಅವರು ಕೂಡ ಇವತ್ತು ಬಂದು ನಮ್ಮ ರಿಜಿಸ್ಟರ್ ಅವರು, ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಸೇರಿ ಈ ಸಂದರ್ಶನ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ. ಸುಮಾರು 90ಕ್ಕೂ ಮೇಲೆ ಕಲಾವಿದರು ಭಾಗವಹಿಸಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ಅಂತೇಳಿ ನಾನು ಬೀದರ್ ಜಿಲ್ಲೆಯ ಸದಸ್ಯನಾಗಿ ನಾನು ಪೂರ್ಣ ಖುಷಿಯಿಂದ, ಹೆಮ್ಮೆಯಿಂದ ದಿ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕ್ನ ಸೇವೆಯು ನಿರಂತರವಾಗಿ ಸಾಗುತ್ತಿದ್ದು, ಬ್ಯಾಂಕ್ ಪ್ರಗತಿ ಪಥದಲ್ಲಿ ಆಡಿಟ್ನಲ್ಲಿ ಎ ಗ್ರೇಡ್ ಹೊಂದಿರುವ ಬ್ಯಾಂಕ್ ಆಗಿದ್ದು, ಈಗಾಗಲೇ ಬೀದರ್, ಭಾಲ್ಕಿ, ಬಸವ ಕಲ್ಯಾಣ, ಹುಮ್ನಾಬಾದ್ ಮತ್ತು ಔರಾದ್ ಬಿನಲ್ಲಿ ಶಾಖೆಗಳನ್ನು ಹೊಂದಿದ್ದು, ಮುಂಬರುವ ದಿನಗಳಲ್ಲಿ ಬೀದರ್ ನಗರ ಮತ್ತು ಚುಡುಗುಪ್ಪ ತಾಲೂಕಾ ಕೇಂದ್ರಗಳಲ್ಲಿ ಶಾಖೆಗಳನ್ನು ಆರಂಭ ಮಾಡಲು ಚಿಂತನೆ ಮಾಡಲಾಗುತ್ತಿದೆ. ಬ್ಯಾಂಕ್ ಪ್ರಸಕ್ತ ಸಾಲಿನಲ್ಲಿ 1.31 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷರಾದ ವಿಜಯಕುಮಾರ್ ಅಣೆಪ್ಪ ಪಾಟೀಲ್ ಗಾದ್ಗೀರ್ ಅವರು ಹೇಳಿದ್ದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಕಾಂತ್ ಶೆಟ್ಕರ್ ಅವರು ವಾರ್ಷಿಕ ವರದಿ ಓದಿ ಬ್ಯಾಂಕಿನ ಮುಂಬರುವ 2025-26ನೇ ಸಾಲಿನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸುತ್ತಾ, ಬ್ಯಾಂಕು 300 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಲು 200 ಕೋಟಿ ಸಾಲ ನೀಡಲು ಗುರಿ ಹೊಂದಿದ್ದು, ದುಡಿಯುವ ಬಂಡವಾಳ 340 ಕೋಟಿ ರೂಪಾಯಿ ಗುರಿ ಇಟ್ಟುಕೊಳ್ಳಲಾಗಿದೆ. ಗ್ರಾಹಕರ ಸೇವೆಗಾಗಿ ಡಿಜಿಟಲ್ ಸೇವೆಗಳು ನೀಡಲಾಗುತ್ತಿದೆ ಎಂದರು. ಬೀದರ್ ನಗರದ ಹೊರವಲಯದಲ್ಲಿ ಸಹಕಾರಿ ಶಿಕ್ಷಣ ತರಬೇತಿ ಕೇಂದ್ರ ಆರಂಭಿಸಲಾಗುವುದು. ಬ್ಯಾಂಕ್ 8768 ಸದಸ್ಯತ್ವ ಹೊಂದಿದ್ದು 5.54 ಕೋಟಿ ರೂಪಾಯಿ ಷೇರು ಬಂಡವಾಳ, 260.27 ಕೋಟಿ ರೂಪಾಯಿ ಠೇವಣಿ, ದುಡಿಯುವ ಬಂಡವಾಳ 300 ಕೋಟಿ ರೂಪಾಯಿ, ದುರ್ಬಲ ವರ್ಗದ ಸಾಲ 26.55 ಕೋಟಿ ರೂಪಾಯಿ ಇದೆ ಎಂದು ಬ್ಯಾಂಕಿನ ಅಧ್ಯಕ್ಷರಾದ ವಿಜಯಕುಮಾರ್ ಅಣೆಪ್ಪ ಪಾಟೀಲ್ ಗಾದ್ಗೀರ್ ಅವರು ಹೇಳಿ ಸರ್ವ ಸದಸ್ಯರಿಗೂ ಕೃತಜ್ಞತೆ ಸಲ್ಲಿಸಿದರು.
ಸಭೆಯ ವೇದಿಕೆಯ ಮೇಲೆ ಬ್ಯಾಂಕಿನ ಉಪಾಧ್ಯಕ್ಷರಾದ ಸುನಿಲ್ ಕುಮಾರ್ ಬಿರಾದರ್ ಗುನ್ನಳ್ಳಿ, ನಿರ್ದೇಶಕರಾದ ಅಶೋಕ್ ಕುಮಾರ್ ಲಾಚುರಿಯೆ, ಕಾಶಿನಾಥ್ ಶೆಡ್ಕರ್, ಸೂರ್ಯಕಾಂತ್ ಶೆಡ್ಕರ್, ಡಿವಿ ಸಿಂಧೋಲ್, ವಿಜಯ್ ಕುಮಾರ್ ಕಾಂಗೆ, ಮಡಿವಾಳಪ್ಪ ಗಂಗಶೆಟ್ಟಿ, ಭರತ್ ಶೆಡ್ಕರ್, ಶಿವನಾಥ್ ಪಾಟೀಲ್, ಅಮರ್ನಾಥ್ ಫೂಲೇಕರ್, ವಿಶ್ವನಾಥ್ ಕಾಜಿ, ಉಮೇಶ್ ಮೂಲಿಮನಿ, ಶ್ರೀಮತಿ ಜ್ಯೋತಿ ಗೌರಶೆಟ್ಟಿ, ಶ್ರೀಮತಿ ಪ್ರವೀಣಾ ರೆಡ್ಡಿ, ವೃತ್ತಿಪರ ನಿರ್ದೇಶಕ ಮಲ್ಲಿಕಾರ್ಜುನ್ ಕಾರ್ಬಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಕಾಂತ್ ಶೆಡ್ಕರ್, ಸಹಾಯಕ ಮುಖ್ಯ ನಿರ್ದೇಶನಾಧಿಕಾರಿ ಶ್ರೀಮತಿ ಮಹಾನಂದ ಪಾಟೀಲ್ ಮತ್ತು ಸಲಹೆಗಾರ ವಿಶ್ವನಾಥ್ ಕೋಡ್ಗಿ ಉಪಸ್ಥಿತರಿದ್ದರು. ದೀಪಕ್ ಪಾಲಿ, ಬಸವರಾಜ್ ಜಿ ಶೆಡ್ಕರ್, ನೂತನ ವ್ಯವಸ್ಥಾಪನಾ ಮಂಡಳಿ ನಿರ್ದೇಶಕ ಕೆ ರವೀಂದ್ರ ಖಾನಾಪುರ್ಕರ್, ಬಸವರಾಜ ಬಂಡೆ, ಗಂಗಶೆಟ್ಟಿ ಗೌರಶೆಟ್ಟಿ, ಸೋಮನಾಥ್ ಗಂಗಶೆಟ್ಟಿ, ಸಿಎ ಕಮಲ್, ಕಿಶೋರ್ ಅಟಲ್, ರಾಜೇಂದ್ರ ರೆಡ್ಡಿ ಶರೀಕರ್, ಸುನಿಲ್ ಮೊಟ್ಟೆ, ಪಂಡಿತ್ ಪಾಟೀಲ್, ಶ್ರೀಮತಿ ವೀಣಾ ಜಲಾದೆ, ಶ್ರೀಮತಿ ವಿರೇಖಾ ಪಾಟೀಲ್, ಶ್ರೀಮತಿ ಮಹಾದೇವಿ ಗೌಳಿ, ರಾಜ್ಕುಮಾರ್ ದುಮ್ಮನ್ಸೂರೆ, ಸೋಮನಾಥ್ ಅಷ್ಟೂರೆ, ಶಿವಲಿಂಗಪ್ಪ ಜಲಾದೆ, ವಿಜಯ್ ಕುಮಾರ್ ಬೋರಾಳ್, ಅಶೋಕ್ ಕೋಡ್ಗಿ, ವೈಜನಾಥ್ ಕೋಡ್ಗಿ, ವೀರಯ್ಯ ಸ್ವಾಮಿ, ನಾಗರಾಜ್ ಬಂಡೆ, ಸಂಜುಕುಮಾರ್ ಪಾಟೀಲ್ ವಕೀಲರು, ಬಸವರಾಜ್ ಉದ್ಗಿರೆ ವಕೀಲರು, ವಿ ಶೆಟ್ಟಿ ಮಣ್ಗೆ, ನಿತಿರಾಜ್ ಹಿಂದ, ಅರ್ಚನಾ ಸುಭಾಷ್, ಪ್ರಭುರಾಜ್ ಚಂದ, ದೇಶಪ್ಪ ಬಿರಾದರ್, ಶ್ರೀಮತಿ ಜಗದೀಶ್ವರಿ ವಿ ಬಿರಾದರ್, ಸತೀಶ್ ಪಾಟೀಲ್, ಕಾಶಿನಾಥ್ ಬಾಳೂರೆ, ಪ್ರಶಾಂತ್ ದೊಡ್ಡಿ, ಬಸವರಾಜ್ ಶೀಲವಂತ್, ಬಾಬುರಾವ್ ಮಾಳ್ಗೆ, ಪ್ರಭು ಬಿರಾದರ್ ಹಿಂದಿನ ಸಭೆಯ ಗೊತ್ತುವಳಿಗಳಿಗೆ ಅನುಮೋದಿಸಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಅಗ್ರ ಶ್ರೇಣಿಯಲ್ಲಿ ಪಾಸಾಗಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಚೆಕ್ಗಳನ್ನು ವಿತರಿಸಲಾಯಿತು. ಎಸ್ಎಸ್ಎಲ್ಸಿ ತರಗತಿಯ ಕುಮಾರಿ ನಂದಿನಿ ಗೌಳಿ, ಬಸವ ಪಾಟೀಲ್, ಕೇದರ್ ಬಿರಾದರ್, ಅನಿರುದ್ಧ್ ಬಿರಾದರ್, ಮಯಾಂಕ ಬಿರಾದರ್, ಅಭಿನವ್ ಬಿರಾದರ್, ದರ್ಶನ್ ಬುಕ್ಕ, ಪಾನ್ವಿ ಮೀಸೆ, ಜಗದೀಶ್ವರಿ ನಾಗಶೆಟ್ಟಿ, ಧುಮ್ಮನ್ಸೂರ್, ನಮಿತಾ ಲಾಚುರಿಯೆ, ಪಿಯುಸಿಯ ಬಸವಪ್ರಸಾದ್, ನಿಶ್ಚಿಂತ್ ಹಂಗರ್ಗಿ, ಪ್ರಿಯಾಂಕಾ ಗೌಳಿ, ನಿಖಿತಾ ಸಂಗುಳ್ಗಿ, ಅಂಕಿತಾ ಕೋಡ್ಗೆ, ವಿನಾಯಕ್ ಮಡ್ಡೆ, ರಾಹುಲ್ ಬಿರಾದರ್, ವಿನಯ್ ಮಾಶೆಟ್ಟಿ, ಲಿಂಗಾಕ್ಷಿ ಖೇಣಿಯವರಿಗೆ ಬ್ಯಾಂಕಿನ ಅಧ್ಯಕ್ಷರು ಮತ್ತು ನಿರ್ದೇಶಕರಿಂದ ಪುರಸ್ಕರಿಸಲಾಯಿತು. ಶ್ರೀಮತಿ ಅಶ್ವಿನಿ ರಾಜ್ಕುಮಾರ್ ಬಂಪಳ್ಳಿ ಸ್ವಾಗತ ಗೀತೆ ಹಾಡಿದ್ದರು. ಸಿಇಒ ಶ್ರೀಕಾಂತ್ ಶೆಡ್ಕರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಬ್ಯಾಂಕಿನ ವಾರ್ಷಿಕ ವರದಿಯನ್ನ ಓದಿದ್ದರು. ಸಹಾಯಕ ಸಿಇಒ ಶ್ರೀಮತಿ ಮಹಾನಂದ ಪಾಟೀಲ್ ನಿರೂಪಿಸಿದ್ದರು. ಕೊನೆಯಲ್ಲಿ ನಿರ್ದೇಶಕ ಜಯಕುಮಾರ್ ಕಾಂಗೆ ವಂದಿಸಿದರು. ಬೀದರ್ ನಗರದಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ವೃತ್ತದಲ್ಲಿ ಸಂಘದ ಕಾರ್ಯಕರ್ತರು ಧರ್ಮ, ಸಮಾಜ, ನ್ಯಾಯಕ್ಕಾಗಿ ಶಕ್ತಿ ಪ್ರದರ್ಶಿಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಪುನೀತ್ ಕೆರೆಹಳ್ಳಿ ಅವರ ಮೇಲೆ 1 ಕೇಸ್ ಅಲ್ಲ 100 ಕೇಸ್ ಹಾಕಿದರೂ ಸಹ ನಾವು ಅಂಜುವುದಿಲ್ಲ. ಅವರು ಹಿಂದೂ ಸಮಾಜದ ಗೌರವ ಹಾಗೂ ದೇವರ ಅಭಿಮಾನಕ್ಕೆ ಬದ್ಧರಾಗಿದ್ದಾರೆ. ಎಲ್ಲೆಡೆ ಹಿಂದೂ ದೇವರ ಮೇಲೆ ಅವಮಾನ ಉಂಟಾದಾಗ ಪುನೀತ್ ಕೆರೆಹಳ್ಳಿ ಅವರ ಶಕ್ತಿ ಮತ್ತು ಧೈರ್ಯ ನಮ್ಮ ಪ್ರೇರಣೆಯಾಗಿರುತ್ತದೆ. ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯಾದ್ಯಂತ ದೇಶಭಕ್ತಿ, ಧರ್ಮ ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿ ಬದ್ಧತೆ ತೋರಿದ ಅಮಿತ್ ಚಿಂಚೋಳಿ ಜಿಲ್ಲಾಧ್ಯಕ್ಷರು ಸೋಮನಾಥ್ ಜಾಂತೆ, ಸಂತೋಷ್ ಮಡ್ಕೆ, ಅಭಿಷೇಕ್ ಅಷ್ಟೂರೆ, ಮಂಜುನಾಥ್ ಪಸರ್ಗೆ, ನಾಗೇಶ್ ಹೊನ್ನ, ಶಿವು ರೆಡ್ಡಿ, ಸಾಯಿನಾಥ್ ಮೊಂಗಲ್ಗಿ, ನಿಖಿಲ್ ಚೌಡೇಕರ್, ಪ್ರಶಾಂತ್ ಬಿರಾದರ್, ಮಹೇಶ್ ಭಂಡೆ, ಅಜಯ್ ನಾಗವಂಶಿ ಮತ್ತು ಇನ್ನಿತರ ರಾಷ್ಟ್ರ ಮತ್ತು ರಕ್ಷಣಾ ಪಡೆಯ ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಅವರನ್ನು ತಕ್ಷಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಲಾಯಿತು. ಬಂಧಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಛತ್ರಪತಿ ಶಿವಾಜಿ ಮಹಾರಾಜ್ ಕಿ बोलो भारत माता के बोलो भारत माता के जय श्री राम 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 बच्चों से जय श्री राम जय श्री राम जय श्री राम
ಬಿಡಲೇಬೇಕು ವಿನಾಕಾರಣ ಬಂಧಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ವಿನಾಕಾರಣ ಬಂಧಿಸಿದ ಪುನೀತ್ ಕೆರೆಹಳ್ಳಿ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲೆಲ್ಲ ಇವತ್ತು ನಾನು ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂತಂದರೆ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಇಲ್ಲಿಷ್ಟೊಂದು ಅಣ್ಣ ತಮ್ಮರು ಇವತ್ತು ಯಾಕೆ ಸೇರಿದೆವು ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ರಾಷ್ಟ್ರ ರಕ್ಷಣಾ ಪಡೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಪುನೀತ್ ಕೆರೆಹಳ್ಳಿ ಅವರನ್ನು ವಿನಾಕಾರಣ ಇವತ್ತು ಬಸವನಗುಡಿ ಒಂದು ಪೊಲೀಸ್ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಆದ ಕಾರಣ ನಾವು ಆದಷ್ಟು ಬೇಗ ಪುನೀತ್ ಕೆರೆಹಳ್ಳಿ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡಬೇಕಂತೇಳಿ ನಾವು ಒತ್ತಾಯನ ಮಾಡ್ತಾ ಇದೀವಿ. ಒಂದು ವೇಳೆ ಅವರು ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಬರೀ ಬೀದರ್ ಜಿಲ್ಲೆಯಲ್ಲ, ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಯಿಂದ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾವು ಸಂದೇಶವನ್ನು ಕೊಡ್ತಾ ಇದೀವಿ. ಹಾಗೂ ಈ ಪುನೀತ್ ಕೆರೆಹಳ್ಳಿ ಅವರ ಮೇಲೆ ಪದೇ ಪದೇ ಯಾಕೆ ಕೇಸುಗಳನ್ನು ಹಾಕ್ತಾರೆ ಮತ್ತು ಅವ್ರಿಗೆ ಯಾಕೆ ಬಂಧನದಲ್ಲಿ ಇರ್ತಾರೆ ಅಂತಂದ್ರೆ ಈ ಒಂದು ನಮ್ಮ ಧರ್ಮದ ಮೇಲೆ ನಡೀತಕ್ಕಂಥ ಅನ್ಯಾಯದ ಬಗ್ಗೆ ಮತ್ತೆ ಮೊನ್ನೆ ಮದ್ದೂರಲ್ಲಿ ನಡೀತಕ್ಕಂಥ ಕಲ್ಲು ತೂರಾಟದ ಬಗ್ಗೆ ಒಂದು ಪುನೀತ್ ಕೆರೆಹಳ್ಳಿ ಅವರು ಫೇಸ್ಬುಕ್ ಅಲ್ಲಿ ಒಂದು ಬರಹನ್ನ ಬರೀತಾರೆ. ಒಂದು ಅಲ್ಲಿನ ನಮ್ಮಂತ ಕಾರ್ಯಕರ್ತರು, ಹಿಂದೂ ಸಹೋದರರು, ಅಣ್ಣಾಜಿ ನಮ್ಮ ಮೇಲೆ ಅನ್ಯಾಯ ಆಗಿದೆ, ನಮ್ಮ ಗಣೇಶನ ಮೇಲೆ ಕಲ್ಲು ತೂರಾಟ ಆಗಿದೆ, ಆದ ಕಾರಣ ತಾವು ಕೂಡ ಬರಬೇಕು, ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಕರೆದಾಗ ಅವರು ನಾನು ಮದ್ದೂರಿಗೆ ಬರ್ತಾ ಇದ್ದೇನೆ ಅಂತೇಳಿ ಒಂದು ಬರಹನ ಬರೀತಾರೆ. ಅದಾದ ತಕ್ಷಣ ಪೊಲೀಸರು ಅಲ್ಲಿ ಬಂಧನನ್ನ ಮಾಡ್ತಾರೆ. ಯಾಕೆ ಬಂಧನ ಮಾಡ್ತಾರೆ, ಯಾಕೆ ಅವ್ರ ಮೇಲೆ ಪದೇ ಪದೇ ಕೇಸುಗಳನ್ನು ಹಾಕ್ತಾರೆ ಅಂತಂದ್ರೆ ಅಲ್ಲಿ ನಡೆದಿರ್ತಕ್ಕಂತಹ ಘಟನೆಯ ಬಗ್ಗೆ ನಮ್ಮ ಹಿಂದೂ ಅಣ್ಣ ತಮ್ಮಂದರಿಗೆ ಹಾಗೂ ಅಲ್ಲಿ ನಡೀತಕ್ಕಂಥ ಅನ್ಯಾಯದ ಬಗ್ಗೆ ಎಲ್ಲರಿಗೂ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾರೆ ಅಂತೇಳಿ ಅವರನ್ನ ಜೈಲಿಗಡ್ತಾರೆ, ಅವ್ರ ಮೇಲೆ ಕೇಸುಗಳನ್ನು ಹಾಕ್ತಾರೆ. ಆದ ಕಾರಣ ನಾವು ಪ್ರತಿಯೊಂದು ಎಲ್ಲ ಹಿಂದೂ ಪರ ಸಂಘಟನೆಗಳು ಮತ್ತು ಹಾಗೂ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ, ಯಾವುದೇ ಪಕ್ಷದವರಾಗಿರಲಿ, ನಮಗೆ ಪಕ್ಷದ ಬೆಂತರ ಇಲ್ಲ, ಯಾವುದೇ ಪಕ್ಷದವರಾಗಿರಲಿ, ಇವತ್ತು ನಮ್ಮ ಗಣೇಶನ ಮೇಲೆ ಕಲ್ಲು ತೂರಾಟ ಆಗಿದೆ. ಆದ ಕಾರಣ ನಮ್ಮ ದೇವರುಗಳ ಮೇಲೆ, ನಮ್ಮ ಧರ್ಮದ ಮೇಲೆ ಯಾವಾಗ ಅನ್ಯಾಯ ನಡೀತದೆ ಎಲ್ಲರೂ ಸೇರ್ಕೊಂಡು ಎಲ್ಲರೂ ಒಂದಾಗಿ ನಮ್ಮ ಧರ್ಮಪರ ಕೆಲಸವನ್ನು ಮಾಡ್ಬೇಕಂತೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.